ಎಂಜಿ ನರೇಗಾ ಯೋಜನೆಯಲ್ಲಿ ಭಾರೀ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ನಾಯಕನ ತಲೆ ಬೋಳಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕುತ್ತಿಗೆಗೆ ಶೂಗಳ ಹಾರ ಹಾಕಿ ಸೊಂಟಕ್ಕೆ ಹಗ್ಗವನ್ನ ಕಟ್ಟಿ ಮೆರವಣಿಗೆ ಮಾಡಲಾಗ್ತಾ ಇದೆ. ಪಶ್ಚಿಮ ಬಂಗಾಳದ ಶ್ಯಾಂಪುರದಲ್ಲಿ ಮೆರವಣಿಗೆ ನಡೀತಾ ಇದೆ. ಟಿಎಂಸಿ ನಾಯಕ ಸನ್ಯಾಸಿಯನ್ನಾಗಿ ಬಿಸಿ ತಟ್ಟಿಸಿದಂತಹ ಜನರು 100 ದಿನಗಳ ಉದ್ಯೋಗ ನೀಡುವ ಎಂಜಿ ನರೇಗಾ ಯೋಜನೆ ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಚಪ್ಪಲಿ ಹಾರವನ್ನ ಹಾಕಿ ಆತನಿಗೆ ಬುದ್ಧಿ ಕಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಡ ಫಲಾನುಭವಿಗಳಿಗೆ ಸಿಗಬೇಕಾಗಿದ್ದಂತಹ ಉದ್ಯೋಗ ಖಾತ್ರಿ ಯೋಜನೆಯ ಹಣ ಇದೆಯಲ್ಲ, ಆ ಹಣವನ್ನ ಲೂಟಿ ಮಾಡಲಾಗಿದೆ ಅಂತ ಹೇಳಿ ಗ್ರಾಮಸ್ಥರು ಇದೀಗ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ದಿನಗಳಿಂದಲೂ ಕೂಡ ಹೇಳ್ತಾ ಇದ್ರು ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ. ಬಟ್ ಆದ್ರೆ ಯಾರು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಸೊ ಹಾಗಾಗಿ ಜನ ಈಗ ಸರಿಯಾಗಿ ಬುದ್ಧಿ ಕಲಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಉದ್ರಿಕ್ತಗೊಂಡಿರುವಂತಹ ಜನರು ಅವರ ತಲೆಯನ್ನ ಯಾವ ರೀತಿಯಾಗಿ ಬೋಳಿಸಿದ್ದಾರೆ. ಅಲ್ಲಲ್ಲಿ ಬೋಳಿಸುವಂತಹ ಕೆಲಸ ಕಂಪ್ಲೀಟ್ ಆಗಿ ಬೋಳಿಸಿಲ್ಲ, ಅಲ್ಲಲ್ಲಿ ಅವಮಾನ ಆಗ್ಬೇಕಲ್ವಾ ಅವರಿಗೆ. ನಾವು ಕಷ್ಟಪಟ್ಟು ದಿನಂಪ್ರತಿ ಬೆಳಗ್ಗೆ ಎದ್ದು ನಮ್ಮ ಮಕ್ಕಳು ಮರಿ ಅಂತ ನೋಡ್ದೇನೆ ಕೆಲ್ಸಕ್ಕೆ ಬರ್ತೀವಿ. ಸೊ ಏನೇ ಸಮಸ್ಯೆಗಳಿದ್ರು ಕೆಲಸ ಮಾಡಿದ್ರೆ ಅಲ್ವಾ ನಮ್ಗೆ ಹೊಟ್ಟೆಗೆ ಅನ್ನ ಸಿಗೋದು ಅಂತ ಹೇಳಿ. ಬಟ್ ಆದ್ರೆ ಅಲ್ಲಿ ಬರುವಂತಹ ಹಣವನ್ನ ನಮಗೆ ನೀಡದೆ, ಅಂದ್ರೆ ಫಲಾನುಭವಿಗಳಿಗೆ ನೀಡದೆ ತಾವೇ ನುಂಗಿ ನೀರು ಕುಡಿಯೋದು, ದೊಡ್ಡ ದೊಡ್ಡ ಬಂಗ್ಲೆಗಳು ಕಟ್ಕೊಂಡು ಆರಾಮಾಗಿ ಐಷಾರಾಮಿ ಜೀವನವನ್ನ ಮಾಡ್ತಾರೆ. ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ನಾವು ದುಡಿದಂತಹ ಕೆಲ್ಸಕ್ಕೆ ಸರಿಯಾದಂತಹ ಬೆಲೆ ಕಟ್ತಾ ಇಲ್ವಲ್ಲ ಇವ್ರುಗಳು ಅಂತ ಹೇಳಿ ಚಪ್ಪಲಿ ಹಾರ ಹಾಕಿ ಇದೀಗ ಅವರನ್ನ ಮೆರವಣಿಗೆ ಮಾಡೋದ್ರ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.